ನೀವು ನೋಡ್ತಿದ್ದಂಗೆನೆ ಬಿಗ್ ಬಾಸ್ನಲ್ಲಿ ಆಕೆಯ ದುರಂಕಾರದ ಪರಮಾವಧಿನೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಒಂದನೇದು ಆ ಒಂದು ಚಿಕ್ಕ ಹುಡುಗಿ, ಯಾಕೆಂದರೆ ಇವರು ತುಂಬ ದೊಡ್ಡವರು ಅಂತ ಒಬ್ಬ ಮಗನ ಸ್ಥಾನದಲ್ಲಿ ಇರ್ತಕ್ಕಂಥವನು ಬಂದಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಆಕೆನೂ ಒಂದು ಮಗಳ ಸ್ಥಾನದಲ್ಲಿ ಇರೋದು. ಆದರೆ ಆ ಹುಡುಗಿ ಮೇಲೆ ದೌರ್ಜನ್ಯ ದರ್ಪ ಎರಡನ್ನೂ ಮೆರಿತಾ ಇದ್ದಾರೆ. ಯಾವ ಥರ ಅಂತ ಹೇಳಿದ್ರೆ, ಆಕೆಯ ಸೂಟ್ಕೇಸ್ನೆಲ್ಲ ಚಿಲ್ಲಾಪಿಲ್ಲಿ ಮಾಡಿ ಆಕೆನ ಜನ್ಮಸ್ಥಳ ಮೂಲ ಸ್ಥಳನ ಜರ್ದಂಗೆ, ನೀನು ಇದನ್ನ ನೋಡಿದ್ರೆ ನೀನು ಯಾವ ಜಾಗದಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಇದರಿಂದ ಅಂತ. ಅಂದರೆ ಆಕೆ ಒಂದು ಯಾವುದೋ ಒಂದು ತಳಮಟ್ಟದಿಂದ ಬಂದಿದ್ದಾಳೆ ಅನ್ನೋ ಒಂದು ರೀತಿನಲ್ಲಿ ಮೂದಲಿಸಿರೋದು. ಸಂವಿಧಾನ ಆರ್ಟಿಕಲ್ 15-17 ಪ್ರಕಾರವಾಗಿ ಇವ್ರ ಮೇಲೆ ದೂರು ದಾಖಲೆ ಮಾಡಲೇಬೇಕಾಗಿತ್ತು. ಆ್ಯಕ್ಚುಲಾಗಿ ಬಿಗ್ ಬಾಸ್ ತಂದವರು ಮತ್ತು ಕಲರ್ಸ್ ಟಿ ವಿ ಅವರು ಇಮ್ಮಿಡಿಯೇಟಾಗಿ ಅವ್ರನ್ನ ಹೊರಗಾಕಬೇಕಾಗಿತ್ತು ಇಂಥ ವಿಚಾರದಲ್ಲಿ. ಅದಾದಮೇಲೆ ಜಾಹ್ನವಿ ಮತ್ತು ಅಶ್ವಿನಿ ಕೂಡ ಕೂತ್ಕೊಂಡು ಮಾತಾಡ್ತಿರ್ಬೇಕಂದ್ರೆ ಈ ಥರ ಕಮೆಂಟ್ ಮಾಡ್ತಾರೆ, ಶೀ ಈಸ್ ಎಸ್, ಆ ಕ್ಯಾಟಗರಿ ಅವ್ರನ್ನ ಕಂಡ್ರೆ ನನಗಾಗಲ್ಲ ಅಂತ. ಏನಂಗಂದ್ರೆ ಕ್ಯಾಟಗರಿ ಅಂದರೆ ಒಂದು ವರ್ಗ, ಒಂದು ವರ್ಗನ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಯಾವ ರೀತಿ ತುಚ್ಛ ಮನೋಭಾವನೆ ಇದೆ ಅನ್ನೋದನ್ನ ಜಗಜ್ಜಾಹೀರಾಗಿ ತೋರಿಸಿದ್ದಾರೆ. ಅಂದರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೊಳಕು ಬುದ್ಧಿ ಈಗ ಅನಾವರಣಗೊಳ್ತಾ ಇದೆ. ಅಂದರೆ ಒಬ್ಬರು ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷೆ ಆಗಿದ್ದೀನಿ ಅಂತ, ನಾನು ಏನು ಮಾಡಿದ್ರು ಸರಿ, ನಾನೇ ಸುಪ್ರೀಮು, ನಾನು ಏನು ಬೇಕಾದ್ರೆ ಮಾಡ್ಬೋದು, ಬೇರೆಯವ್ರು ಯಾರು ಏನು ಮಾಡೋಂಗಿಲ್ಲ ಕೇಳಂಗಿಲ್ಲ ಅನ್ನೋ ಒಂದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಆದ ಕಾರಣ ಇದು ಇಂಥವ್ರಿಗೆ ಮಟ್ಟ ಹಾಕ್ಲೇಬೇಕು. ಎಸ್ ಕ್ಯಾಟಗರಿ ಅಂತ ಹೇಳಿದ್ರೆ ಆ ಒಂದು ವರ್ಗವನ್ನು, ಒಂದು ಜಾತಿಯನ್ನು ಅವರು ತೋರಿಸ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಎಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪದನ ಹಂಗೆ ನುಂಗ್ಬಿಟ್ಟಿದ್ದಾರೆ. SC ST, ಪರಿಷ್ಠ ಜಾತಿ ಪರಿಷ್ಠ ಪಂಗಡ, ಹಿಂದುಳಿದ ವರ್ಗದವರು, ಇಂಥವನ್ನ. ಯಾಕೆಂದರೆ ಅದಕ್ಕೆ ಹಿಂದೆ ನಡೆದಂತೆ ಅಲ್ಲಿ ಸೂಟ್ ಕೇಸ್ನೆಲ್ಲ ಚೆಲ್ಲಾಡಿ ಆ ಕೊಳಕು ಬಟ್ಟೆ ಇವಳು ಯೂಸ್ ಮಾಡ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ಯಾವ ಜಾಗದಿಂದ ಬಂದಿದ್ದೀಯ ಅಂತ ನನಗೆ ಗೊತ್ತು ಅಂತ ಹೇಳಿ ಮೂದಲಿಸ್ತಾರೆ. ಒಂದು ಸಾರ್ವಜನಿಕ ವೇದಿಕೆ ಅದು. ಅಂಥ ಜಾಗದಲ್ಲಿ ಒಬ್ಬ ಹೆಣ್ಣುಮಗಳನ್ನ ಆ ರೀತಿ ಹೇಳಿಸ್ತಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಕೊಳಕು ತುಂಬಿದೆ. 100% ಅದೇ ರೀತಿ. ಯಾಕೆ ಅಂದರೆ ಇದನ್ನ ಕಿಚ್ಚ ಸುದೀಪ್ ಅವರು ಪಂಚಾಯಿತಿ ಮಾಡಬೇಕಾದ್ರೆ ಎಲ್ಲೋ ಅದೇ ರೀತಿ ತೇಲಿಸ್ದಂಗೆ ಮಾತಾಡ್ಬಿಟ್ಟು ಒಂದು ರೀತಿನಲ್ಲಿ ಕ್ಷಮೆ ಕೇಳಬೇಕು ಅನ್ನೋ ರೀತಿನಲ್ಲಿ ಹೇಳಿದ್ರು. ಅದನ್ನು ಆಕೆ ಒಂದು ಪಶ್ಚಾತ್ತಾಪದ ರೀತಿಯಲ್ಲಿ ತಗೊಳ್ಳಲಿಲ್ಲ. ಏನೋ ಅವ್ರು ಹೇಳಿದ್ದಾರೆ ನಾನು ಕೇಳಬೇಕು ಸಾರಿ ಅನ್ನೋ ಲೆಕ್ಕಾಚಾರದಲ್ಲಿ ಆಕೆ ಮನಸ್ಸಿನಲ್ಲಿ ಆಗಲಿ ಮುಖದಲ್ಲಿ ಆಗಲಿ ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪದ ಮನೋಭಾವನೆನೇ ಇಲ್ಲ. ದುರಂಕಾರದ ಪರಮಾವಧಿ ಮೆರಿತಾನೇ ಇದೆ. ಅದಲ್ದಿರೆ ಇತ್ತೀಚೆಗೆ ಇನ್ನೂ ಒಂದಷ್ಟು ನಡೀತಾವೆ. ಮ್ಯೂಟೆಂಟ್ರಿಗೂ ಎಂಟ್ರಿ ಆದರು, ವೈಟ್ ಕಾರ್ಡ್ ಎಂಟ್ರಿನಲ್ಲಿ ಅವ್ರೇನೋ ಇಂಗ್ಲೀಷ್ ಪದ ಮಾತಾಡಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ವಿ ಆಲ್ಸೋ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಅದು ಕನ್ನಡನೇ ಇಂಗ್ಲೀಷಾ ಸರ್? ನೀವೇ ಹೇಳಿ. ನಾನು ಕನ್ನಡಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಕನ್ನಡ ಅಂತ ಬಂದರೆ 100 kg ಅಲ್ಲ 200 kg ಅಂತ ಬಂದ್ರೂ ನನ್ನನ್ನು ಶೇಕ್ ಮಾಡೋಕ್ಕಾಗಲ್ಲ ಅಂತಾರೆ, ನನ್ನನ್ನು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ವೇ? ಆದರೆ ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಅವ್ರಿಗೂ ಹೇಳ್ಬೇಕಾದ್ರೂ ವಿ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಅದು ಕನ್ನಡ ಪದನ? ಅದು ಅದನ್ನಾದ್ರೂ ಹೇಳ್ಬೋದಲ್ವ, ನಾನು ಯಾವುದಕ್ಕೂ ಎದುರಲಿಲ್ಲ ಅಂತನಾದ್ರು ಹೇಳ್ಬೋದಲ್ವ? ಅಂದರೆ ಇವ್ರು ಏನು ಮಾಡಿದ್ರು ನಡೀತದೆ, ಬೇರೆಯವ್ರು ಏನೂ ಮಾಡೋಂಗಿಲ್ಲ. ಈಕೆ ಬೇರೆಯವ್ರ ಮೇಲೆ ಏಕವಚನದಲ್ಲಿ ಮಾತಾಡ್ಬೋದು, ಮೂದಲಿಸ್ಬೋದು, ಯಾರು ಕೇಳಂಗಿಲ್ಲ. ಈಕೆಗೆ ಅವನು ನೀನು ತಾನು ಅಂತ ಹೇಳಿದ ತಕ್ಷಣ, ಕೊಡು ಅಂದ ತಕ್ಷಣ ಮರ್ಯಾದೆ ಕೊಟ್ಟು ಮಾತಾಡೋ, ಸಿಂಗುಲರ್ ಆಗಿ ಮಾತಾಡ್ತೀಯ ಅಂತ ಹೇಳಿ ಇವ್ರ ಮೇಲೆ ಎದುರು ಬೀಳ್ತಾರೆ. ಪಾಪ ರಕ್ಷಿತನ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡೋರು, ಅಕಸ್ಮಾತ್ ಬೇರೆ ಕಡೆ ಆಗಿದ್ರೆ ಅಲ್ಲೇ ಮಾಡೋ ಸಾಧ್ಯತೆಗಳು ಇತ್ತು. ಆ ಮಟ್ಟದಲ್ಲಿ ಬಂದು ದೌರ್ಜನ್ಯ ಮಾಡಿದ್ದು. ಹಾಗಾಗಿ ರಾಜರಾಜೇಶ್ವರಿ ನಗರದಲ್ಲಿ ನಾನು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ದೂರನ್ನು ದಾಖಲಿಸಿದ್ದೀನಿ. ಮುಂದಿನ ಕ್ರಮಕ್ಕಾಗಿ ನಾನು ಇನ್ಸ್ಪೆಕ್ಟರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಜರೂರಾಗಿ ಮಾಹಿತಿಯನ್ನು ಕಲೆ ಹಾಕಿ ನೀವು FIR ಹಾಕಿ ಆಕೆನ ಬಂಧಿಸಬೇಕು ಅಂತ ಹೇಳಿದ್ದೀವಿ. ಇನ್ ಕೇಸ್ ಇವಾಗ ಅವರು ಇನ್ನೂ ತಡ ಮಾಡಿದ್ರೆ ನಾನು ಸೀದಾ ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ದೂರನ್ನು ಅವ್ರಿಗೆ ಸಲ್ಲಿಸಿ ಅಲ್ಲಿ PCR ಮಾಡಿಸಿ FIR ಮಾಡಿಸ್ತೀನಿ. ದಲಿತ ನಾಯಕರು ಯಾಕೆ ಸೇರಿಸ್ತಿಲ್ಲ ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಬಿಗ್ ಬಾಸ್ ನೋಡದೇ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಲ್ಲಿ ಆಕ್ಟಿವ್ ಆಗದೇ ಇರ್ಬೋದು, ಅಥವಾ ಇದು ಅವ್ರ ಕಣ್ಣಿಗೆ ಬೀಳದೇ ಇರ್ಬೋದು. ಈಗ ನಾನು ನೇರವಾಗಿ ಇನ್ನೊಮ್ಮೆ ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ, FIR ದಾಖಲೆ ಮಾಡ್ಲಿಕ್ಕೆ ಹೇಳ್ತೀನಿ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ನೇರವಾಗಿ ನಾನು ಕೋರ್ಟ್ಗೆ ಹೋಗಿ PCR ನಾನು ರಿಜಿಸ್ಟರ್ ಮಾಡಿಸ್ತೀನಿ ಸರ್.